ಸಚಿವ ಆಂಜನೇಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಸಿಎಂఏ ರಾಮ, ಸಿಎಂಗೆ ಯಾಕೆ ಆಹ್ವಾನ? ಸಿಎಂ ಬೇಕಾದ್ರೆ ಅವರ ಊರಲ್ಲಿ ರಾಮ ಮಂದಿರ ಇದೆ, ಅಲ್ಲೇ ಹೋಗಿ ಪೂಜೆ ಮಾಡ್ತಾರೆ. ಅವ್ರಿಗೆ ಯಾಕೆ ಆಹ್ವಾನ? ಅಲ್ಲಿರೋದು ಅಯೋಧ್ಯೆಯಲ್ಲಿ ಇರುವಂಥದ್ದು ಬಿಜೆಪಿಯ ರಾಮ ಅಂತ ಹೇಳಿ ಎಲ್ಲರೂ ಒಂದು ಸಂಭ್ರಮದಲ್ಲಿ ಇರುವಂತಹ ಇಂಥ ಒಂದು ಸಮಯದಲ್ಲಿ ಸಚಿವ ಆಂಜನೇಯ ಮತ್ತೊಮ್ಮೆ ಕುಹಕ ಆಡುವಂತ ಅವರು ಮನಸ್ಥಿತಿಯನ್ನ ಮತ್ತೊಮ್ಮೆ ಈ ಒಂದು ವಿಚಾರದಲ್ಲಿ ತೋರಿಸಿಕೊಂಡಿದ್ದಾರೆ. ಪೂಜೆ ಮಾಡ್ತಾರೆ, ಒಳ್ಳೇದಾಯ್ತಲ್ಲ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವ್ರ ಊರಿನಲ್ಲೇ ರಾಮ ಮಂದಿರ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾರೆ ಅಲ್ವಾ? ಅಲ್ಲಿ ಯಾಕೆ ಹೋಗ್ಬೇಕು? ಅವರು ಬಿ ಜೆ ಪಿ ರಾಮದು. ಬಿ ಜೆ ಪಿ ಇವ್ರನ್ನ ಕಲಿಸ್ಕೊಂಡು ಭಜನೆ ಮಾಡ್ತಾರೆ. ಮಾಡ್ಕೊಳ್ಳಿ, ನಮಗೇನಂತೆ? ನಮ್ಮ ರಾಮ ಎಲ್ಲ ಕಡೆಗೆ ಇದ್ದಾನೆ, ನಮ್ಮ ರಾಮ ಎದೆಯಲ್ಲೇ ಇದ್ದಾನೆ. ಒಳ್ಳೇದಾಯ್ತಲ್ಲ. ಅವರೇ ರಾಮ, ಸ್ವತಃ ಸಿದ್ದರಾಮಯ್ಯನೇ ರಾಮ. ಆ ರಾಮಗೆ ಹೋಗಿ ಯಾಕೆ ಪೂಜೆ ಮಾಡಬೇಕು? ಅವರು ಕೋಲಾರದ ಗಂಗಮ್ಮನ ಪಾಳ್ಯದಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆಯಲ್ಲಿ 2 ಶಿಕ್ಷಕರಿದ್ದಾರೆ, 30 ಜನ ವಿದ್ಯಾರ್ಥಿಗಳು ಒಂದೇ ಕೊಠಡಿಯಲ್ಲಿ ಕಲಿತಾ ಇದ್ದಾರೆ. ಆ ಕ್ಲಾಸ್ ರೂಮ್ ನೋಡಿದರೆ ದನದ ಕೊಟ್ಟಿಗೆ ಅಂತಿದೆ. ಅಲ್ಲಿಂದ 1 ನಿಮಿಷದ ವರದಿಯನ್ನು ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ಕ್ವಿಕ್ ಆಗಿ ನೋಡೋಣ ಬನ್ನಿ. ಪ್ರತಿಯೊಬ್ಬ ಮಕ್ಕಳು ಏನು ಶಾಲೆಗೆ ಹೋಗಬೇಕು, ವಿದ್ಯೆ ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಶಾಲಾ ನಿರ್ಮಾಣ ಮಾಡಿದೆ. ಆದರೆ ಇಲ್ಲಿನ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ನಿಜವಾಗಲೂ ಎಂಥವ್ರಿಗೂ ಸಹ ಒಂದು ರೀತಿಯ ಶೋಚನೀಯ ಸ್ಥಿತಿಯಲ್ಲಿರುವಂಥದ್ದು. ಯಾಕಂತ ಹೇಳಿದ್ರೆ ನಾನಿವತ್ತು ಕೋಲಾರ ನಗರದ ಗಂಗಮ್ಮನ ಪಾಳ್ಯದಲ್ಲಿದ್ದೇನೆ. ನೀವು ದೃಶ್ಯ ನೋಡೋದಾದರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗಮ್ಮನ ಪಾಳ್ಯ ಅಂತಿರೋದು. ಇದು ಹೆಸರಿಗೆ ಮಾತ್ರ ಶಾಲೆ ಅಂತ ಹೇಳಿದ್ರೆ, ಆದರೆ ನೀವು ದೃಶ್ಯ ನೋಡೋದಾದರೆ ಇದು ಒಂದು ರೀತಿಯ ದನದ ಕೊಠಡಿ ಥರ ಇದೆ ಅಂತ ನೋಡ್ಬೋದು. ಸಂಪೂರ್ಣವಾಗಿ ಶಾಲೆಯ ಕಟ್ಟಡ ಶಿಥಿಲಗೊಂಡಿರುವಂಥದ್ದು. ಇಲ್ಲಿ ನೋಡ್ತಾ ಇರುವಂಥದ್ದು ಸಾಕಷ್ಟು ಕಸ ಕಡ್ಡಿಗಳು ಸಹ ಹಾಕಿರುವಂಥದ್ದು. ಸುಮಾರು 15 ವರ್ಷಗಳಿಂದಲೂ ಸಹ ಇಲ್ಲಿನ ನಿವಾಸಿಗಳು ಇಲ್ಲಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ಉತ್ತಮ ವಿದ್ಯಾಭ್ಯಾಸ ಕೊಡೋದಕ್ಕೆ ಪರದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ರೀತಿಯ ಯೋಚನೆ ಮತ್ತು ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸುಮಾರು 15 ವರ್ಷಗಳು ಇಲ್ಲಿ ಅನೇಕ ಸರ್ಕಾರಗಳು ಬಂದು ಹೋದರೂ ಸಹ ಇಲ್ಲಿನ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ರೀತಿಯ ನಾಚಿಕೆ ಕೇಳಿದ ಸಂಗತಿ. ಸಚಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.